ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ತರಗತಿಯ ಮೂಲಕ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BA ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು ಇದರ 2ನೇ ಮಾಡೆಲ್ 15ನೇ ಅಧಿವೇಶನನ ವಿವರಿಸ್ತಾ ಇದ್ದೀನಿ. ಟಾಪಿಕ್ ಹೆಸರು ನಾಯಕತ್ವ, ಲೀಡರ್ಶಿಪ್. ನಾಯಕತ್ವ ಹೊಂದಿರಬೇಕಾದ ಗುಣಗಳೇನು, ನಾಯಕನ ಕಾರ್ಯಗಳೇನು ಅಂತ. ಇವನ್ ಮುಖ್ಯ ಕಾರ್ಯನಿರ್ವಾಹಕನ ಗುಣಗಳನ್ನು ಬೇಕಾದರೂ ಕೇಳ್ಬೋದು ಇದರಲ್ಲಿ. ಮಾಡ್ಯೂಲ್ ನಂಬರ್ 2 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3rd ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ BNU ಸೆಷನ್ 15. ಟಾಪಿಕ್ ಈಸ್ ಕ್ವಾಲಿಟೀಸ್ ಆಫ್ ಚೀಫ್ ಎಕ್ಸಿಕ್ಯೂಟಿವ್ ಆರ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್, ಮೀನಿಂಗ್ ಆಫ್ ಲೀಡರ್ಶಿಪ್, characteristics of leadership. Question may be asked for 15 marks in main exam. Qualities of leadership, ಮುಖ್ಯ ಕಾರ್ಯನಿರ್ವಾಹಕ ಅಥವಾ ನಾಯಕತ್ವ ಹೊಂದಿರಬೇಕಾದ ಗುಣಗಳು. ನಾಯಕತ್ವದ ಅರ್ಥ, ನಾಯಕತ್ವ ಹೊಂದಿರಬೇಕಾದ ಗುಣಗಳು, ನಾಯಕ ನಿರ್ವಹಿಸ್ತಕ್ಕಂತಹ ಕಾರ್ಯಗಳೇನು ಅನ್ನೋದನ್ನು ಈ ಕ್ಲಾಸಲ್ಲಿ ತಿಳ್ಕೊಳ್ತೀರಾ. In every field of social, political and other areas, there is an immense importance of leadership. Naturally, leadership is also a very important part of administrative process. Henry says leadership is a big subject and perhaps no aspect of organizational behavior has had more written about it than leadership. ಸಾಮಾಜಿಕ, ರಾಜಕೀಯ ಮತ್ತು ಇತರ ಕ್ಷೇತ್ರಗಳ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾಯಕತ್ವದ ಅಪಾರ ಪ್ರಾಮುಖ್ಯತೆ ಇದೆ. ಸ್ವಾಭಾವಿಕವಾಗಿ ಆಡಳಿತ ಪ್ರಕ್ರಿಯೆಯ ನಾಯಕತ್ವವು ಬಹಳ ಮುಖ್ಯವಾದ ಭಾಗವಾಗಿದೆ. ಹೆನ್ರಿ ಪ್ರಕಾರ ನಾಯಕತ್ವವು ಒಂದು ದೊಡ್ಡ ವಿಷಯವಾಗಿದ್ದು, ವ್ಯವಸ್ಥೆಯ ನಡವಳಿಕೆಯ ಯಾವುದೇ ಅಂಶವು ನಾಯಕತ್ವಕ್ಕಿಂತ ಹೆಚ್ಚಿನದನ್ನು ವಿವರಿಸಕ್ಕೆ ಹೋಗಲ್ಲ. ಸಂಘಟನೆ ಅಥವಾ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ನಾಯಕತ್ವನೇ ಅನ್ನೋದು ಹೆನ್ರಿ ಅವರ ಅಭಿಪ್ರಾಯ. ನೋ ಆರ್ಗನೈಸೇಷನ್, ಬಿಗ್ ಆರ್ ಸ್ಮಾಲ್, ಕ್ಯಾನ್ ರನ್ ವಿಥೌಟ್ ಎ ಲೀಡರ್. ಹೆನ್ಸ್, ಲೈಕ್ ಅದರ್ ಪ್ರೊಸೆಸಸ್, leadership is also an important process. Leadership may also be defined as capacity to influence others or to make other persons to do a work or to done a work or to follow something according to certain principles or to do a work in accordance with the rules framed by authority. This is the perfect meaning of leadership. Leadership in simple way defined as capacity to influence others or to make other persons to do a work or to follow something according to certain principles or to do a work in accordance with rules framed by the authority. ದೊಡ್ಡ ಅಥವಾ ಸಣ್ಣ ಯಾವುದೇ ಸಂಘಟನೆಯು ನಾಯಕರಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇತರೆ ಪ್ರಕ್ರಿಯೆಗಳಂತೆ ನಾಯಕತ್ವವು ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಅಥವಾ ಇತರೆ ವ್ಯಕ್ತಿಗಳನ್ನು ಕೆಲಸ ಮಾಡಲು ಅಥವಾ ಕೆಲವು ತತ್ವಗಳ ಪ್ರಕಾರ ಏನನ್ನಾದರೂ ಎಲ್ಲರೂ ಅನುಸರಿಸುವಂತೆ ಮಾಡಲು ಅಥವಾ ರೂಪಿಸಿದ ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಿಸುವ ಸಾಮರ್ಥ್ಯವನ್ನೇ ನಾಯಕತ್ವ ಅಂತ ವ್ಯಾಖ್ಯಾನಿಸಬಹುದು. ಸಂಘಟನೆ ಅಥವಾ ವ್ಯವಸ್ಥೆ ಹೇಗೆ ಇರಲಿ, ನಾಯಕತ್ವ ಇಲ್ಲದೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಇತರೆ ಪ್ರಕ್ರಿಯೆಗಳಂತೆ ನಾಯಕತ್ವವು ಒಂದು ಪ್ರಮುಖ ಪ್ರಕ್ರಿಯೆಯಾಗಿರುತ್ತೆ. ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಅಥವಾ ಇತರೆ ವ್ಯಕ್ತಿಗಳನ್ನು ಕೆಲಸ ಮಾಡಲು ಅಥವಾ ಕೆಲವು ತತ್ವಗಳ ಪ್ರಕಾರ ಏನನ್ನಾದರೂ ಅನುಸರಿಸುವಂತೆ ಮಾಡಲು ಅಥವಾ ರೂಪಿಸಿದ ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಿಸುವ ಸಾಮರ್ಥ್ಯವನ್ನೇ ನಾಯಕತ್ವ ಅಂತ ಕರೀತಾರೆ. It is very difficult to define leadership. The word leadership has two meanings. Number one is to overtake or advance or important. Number two is to mentor someone else or to be the head of an organization. But leadership does not mean just being empowered. ನಾಯಕತ್ವದ ಅರ್ಥ ವಿವರಣೆ ನೀಡೋದು ಬಹಳ ಕಷ್ಟದ ವಿಚಾರ.
ನಾಯಕತ್ವ ಅನ್ನೋ ಪದ ಎರಡು ಅರ್ಥಗಳನ್ನು ಹೊಂದಿದೆ. ಮೊದಲನೇದಾಗಿ ಮೀರಿಸೋದು, ಎಲ್ಲರನ್ನ ಮೀರಿಸೋದು ಅಥವಾ ಮುಂದೆ ಬರೋದು ಅಥವಾ ಪ್ರಾಮುಖ್ಯವಾಗಿರೋದು. ಎರಡನೇದಾಗಿ ಬೇರೆಯವರಿಗೆ ಮಾರ್ಗದರ್ಶನ ನೀಡೋದು ಅಥವಾ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿರೋದು. ಅದನ್ನೇ ನಾಯಕತ್ವ ಅಂತ ಕರೀತಾರೆ. ಆದರೆ ನಾಯಕತ್ವ ಅಂದರೆ ಕೇವಲ ಅಧಿಕಾರ ಚಲಾಯಿಸೋದು ಅಂತ ಅರ್ಥ ಅಲ್ಲ. ನಾಯಕತ್ವ ಎಂಬ ಪದದ ನಿಘಂಟು ಅರ್ಥ ಈ ಪದವನ್ನು ಎರಡು ವಿಭಿನ್ನ ಅರ್ಥಗಳಲ್ಲಿ ತೋರಿಸುತ್ತೆ. ಡಿಕ್ಷನರಿ ಮೀನಿಂಗ್ ಅದ್ಯಾವುದು ಅಂತ ಹೇಳಿದ್ರೆ, ಪಾಯಿಂಟ್ ಎ, ಉತ್ಕೃಷ್ಟಗೊಳಿಸಲು, ಮುಂಚಿತವಾಗಿರಲು, ಪ್ರಮುಖವಾಗಿರಲು ಸೂಚಿಸುತ್ತೆ. ಅಂದರೆ ಉತ್ಕೃಷ್ಟ ಅನ್ನೋದನ್ನು ಸೂಚಿಸುತ್ತೆ. ಎಲ್ಲರಿಗಿಂತ ಮೊದಲನೇದು ಮುಂಚಿತ ಅಂತ ಸೂಚಿಸುತ್ತೆ. ಎಲ್ಲರಿಗಿಂತ ಪ್ರಮುಖ ನಾಯಕತ್ವ ಅಂದರೆ ಅಂತ ಸೂಚಿಸುತ್ತೆ ಮೊದಲನೇ ಅರ್ಥದ ಪ್ರಕಾರ. ಎರಡನೇದಾಗಿ ನಿಘಂಟಿನ ಪ್ರಕಾರ, ಅದರ ಅರ್ಥದ ಪ್ರಕಾರ ಎರಡನೇದಾಗಿ ಇತರರಿಗೆ ಮಾರ್ಗದರ್ಶನ ನೀಡೋದೇ ನಾಯಕತ್ವ, ಸಂಸ್ಥೆಯ ಮುಖ್ಯಸ್ಥರಾಗಿರೋದೇ ನಾಯಕ, ಆಜ್ಞೆಯನ್ನು ಹಿಡಿದಿಳ್ತಕ್ಕಂಥದ್ದು, ಆಜ್ಞೆ ಮಾಡಲು ಹೊಂದಿರುವ ಸಾಮರ್ಥ್ಯ ಹೊಂದಿರತಕ್ಕಂಥವನೇ ನಾಯಕ. ಅಂದರೆ ಮೊದಲನೇದಾಗಿ ಉತ್ಕೃಷ್ಟ, ಎಲ್ಲರಿಗಿಂತ ಮುಂಚಿತ, ಎಲ್ಲರಿಗಿಂತ ಪ್ರಮುಖ. ಎರಡನೇದಾಗಿ ಇತರರಿಗೆ ಮಾರ್ಗದರ್ಶನ ನೀಡೋದು, ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರೋದು ಅಥವಾ ಆಜ್ಞೆಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಹೊಂದಿರತಕ್ಕಂಥದ್ದು. ಇದನ್ನೇ ನಾಯಕತ್ವ ಅಂತ ಕರೀತಾರೆ. ದ ಡಿಕ್ಷನರಿ ಮೀನಿಂಗ್ ಆಫ್ ದ ವರ್ಬ್ ಟು ಲೀಡ್ shows that the term is used in two different senses. Point A, or number one, to excel, to be in advance, to be prominent. Point B, second one, to guide others, to be head of an organization, to hold command. That is the meaning of leadership. On the basis of the dictionary meaning of the verb to lead indicates two different senses. Number one is to excel, to be in advance, to be prominent. And point B, to guide others, to be head of an organization, to hold command. In the words of Millet, leadership is often thought of as being primarily personal in character, as being founded upon individual preeminence or accomplishment in a particular field of endeavor, superior strength, superior cunning, superior intelligence, superior knowledge, superior determination. Any or all of these may be means to attain to the attainment of leadership. ಮಿಲೆಟ್ ರವರ ಮಾತಿನಲ್ಲಿ ಹೇಳೋದಾದರೆ, ನಾಯಕತ್ವವನ್ನು ಮುಖ್ಯವಾಗಿ ಪಾತ್ರದಲ್ಲಿ ವೈಯಕ್ತಿಕವಾಗಿ ಪರಿಗಣಿಸಲಾಗುತ್ತೆ. ಅದು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವೈಯಕ್ತಿಕ ಪ್ರಾಮುಖ್ಯತೆ ಅಥವಾ ಒಬ್ಬ ವ್ಯಕ್ತಿಯ ಸಾಧನೆ ಮೇಲೆ ಸ್ಥಾಪಿತವಾಗಿರುತ್ತೆ. ಉನ್ನತ ಶಕ್ತಿ, ಉನ್ನತ ಕುತಂತ್ರ, ಉನ್ನತ ಬುದ್ಧಿವಂತಿಕೆ, ಉನ್ನತ ಜ್ಞಾನ, ಉನ್ನತ ದೃಢ ನಿಶ್ಚಯ, ಇವುಗಳಲ್ಲಿ ಯಾವುದಾದ್ರೂ ಒಂದಾಗಿರ್ಬೋದು ಅಥವಾ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥದ್ದು ನಾಯಕತ್ವವನ್ನು ಸಾಧಿಸ್ತಕ್ಕಂಥ ಸಾಧನ ಆಗಿರಬಹುದು. ಆಲನ್ ಹ್ಯಾಸ್ ರೈಟ್ಲಿ ಡಿಸ್ಟಿಂಗ್ವಿಶ್ಡ್ ಪರ್ಸನಲ್ ಲೀಡರ್ಶಿಪ್ ಫ್ರಮ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್. ವೆನ್ he says a person is born with the talent for personal leadership, he must learn management leadership. Alan has rightly distinguished personal leadership from management leadership when he says a person is born with the talent for personal leadership, he must learn management leadership. ಆಲನ್ ಅವರು ವೈಯಕ್ತಿಕ ನಾಯಕತ್ವವನ್ನು ನಿರ್ವಹಣಾ ನಾಯಕತ್ವದಿಂದ ಪ್ರತ್ಯೇಕಿಸಿದ್ದಾರೆ. ಇವೆರಡು ಬೇರೆ ಬೇರೆ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯು ವೈಯಕ್ತಿಕ ನಾಯಕತ್ವದ ಪ್ರತಿಭೆಯೊಂದಿಗೆ ಜನಿಸಬಹುದು, ಆದರೆ ಅವನು ನಿರ್ವಹಣಾ ನಾಯಕತ್ವವನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಅಂದರೆ ಈತನ ಪ್ರಕಾರ ಒಬ್ಬ ವ್ಯಕ್ತಿ ವೈಯಕ್ತಿಕ ನಾಯಕತ್ವದ ಪ್ರತಿಭೆಯಿಂದ ಜನಿಸಿದ್ರೂ ನಿರ್ವಹಣಾ ನಾಯಕತ್ವವನ್ನು ಅವನು ಕ್ರಮೇಣ ಕಲ್ತ್ಕೋಬೇಕಾಗುತ್ತೆ. ಜೆ.ಆರ್. ಟೆರ್ರಿ ಪ್ರಕಾರ ಉದ್ದೇಶಿತ ಗುರಿ ಸಾಧನೆಗಾಗಿ ಇತರರಿಗೆ ಪ್ರೋತ್ಸಾಹ ನೀಡುವ ಕಾರ್ಯವೇ ನಾಯಕತ್ವ. ನಾಯಕತ್ವ ಅಂದರೆ ಏನು? ಪರ್ಫೆಕ್ಟ್ ಡೆಫಿನೇಷನ್ ಗಿವನ್ ಫ್ರಮ್ ಜೆ.ಆರ್. ಟೆರ್ರಿ. He says leadership is the process to encouraging others
to achieve their stated goals or decided goals or determined goals. ಉದ್ದೇಶಿತ ಗುರಿ ಸಾಧನೆಗಾಗಿ ಇತರರಿಗೆ ಪ್ರೋತ್ಸಾಹ ನೀಡುವ ಕಾರ್ಯವೇ ನಾಯಕತ್ವ. According to J.R. Terry, leadership is the process of encouraging others to achieve their stated goals. According to Allen, leadership is to achieve the public interest by persuading its subordinate staff. ಅಲನ್ ರವರ ಪ್ರಕಾರ ತನ್ನ ಅಧೀನ ಸಿಬ್ಬಂದಿ ವರ್ಗದ ಮನವೊಲಿಸಿ ಸಾರ್ವಜನಿಕ ಹಿತ ಸಾಧಿಸ್ತಕ್ಕಂಥದ್ದೇ ನಾಯಕತ್ವ. ಭಾಳ ಸಿಂಪಲ್ ಆಗಿ ಚೆನ್ನಾಗಿ ಹೇಳಿದ್ದಾರೆ ಆಲನ್ ಅವರು. ನಾಯಕತ್ವ ಅಂದರೆ ಏನು ಅಂತ, ತನ್ನ ಅಧೀನ ಸಿಬ್ಬಂದಿ ವರ್ಗದ ಮನಸ್ಸನ್ನು ಒಲಿಸಿ ಸಾರ್ವಜನಿಕ ಹಿತ ಸಾಧಿಸೋದೇ ನಾಯಕತ್ವ. ಕೊನೆಯದಾಗಿ ಹೇಳೋದಾದರೆ, ನಾಯಕತ್ವ ಎಂದರೆ ವ್ಯಕ್ತಿಗಳು ತಮ್ಮ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅವರ ಮೇಲೆ ಪ್ರಭಾವ ಬೀರುವ, ಪ್ರೇರೇಪಿಸುವ ಮತ್ತು ಉತ್ತೇಜನ ನೀಡೋದೇ ಆಗಿರುತ್ತೆ. ಲಾಸ್ಟ್ಲಿ, ಲೀಡರ್ಶಿಪ್ ಈಸ್ ವಾಟ್ ಇನ್ಸ್ಪೈರ್ಸ್, ಮೋಟಿವೇಟ್ಸ್ ಆ್ಯಂಡ್ ಎನ್ಕರೇಜಸ್ ಇಂಡಿವಿಜುವಲ್ಸ್ ಟು ಡೂ ದೇರ್ ಜಾಬ್ ವೆಲ್. ದಟ್ ಈಸ್ ಲೀಡರ್ಶಿಪ್. ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್. ಈಗ ನಾಯಕತ್ವ ಅಂದ್ರೇನು ತಿಳ್ಕೊಂಡಾಯಿತು. ಈಗ ನಾಯಕತ್ವದ ಗುಣಗಳೇನು, ನಾಯಕನಾಗಿರಬೇಕಾಗಿರೋನು ಹೊಂದಿರಬೇಕಾದ ಗುಣಗಳು. ನಾಯಕನ ಗುಣಗಳು ಹೇಗಿರಬೇಕು ಅನ್ನೋದನ್ನು ಹೇಳೋದು ತುಂಬ ಕಷ್ಟ. ಈ ವಿಷಯದ ಬಗ್ಗೆ ಅನೇಕ ಬರಹಗಾರರು ಸುದೀರ್ಘ ಪಟ್ಟಿಯನ್ನು ಹೊಂದಿದ್ದಾರೆ. ಬೇರೆ ಬೇರೆ ಅಭಿಪ್ರಾಯಗಳನ್ನು ಬೇರೆ ಬೇರೆ ಲೇಖಕರು ಹೊಂದಿದ್ದಾರೆ. ಹಾಗಾಗಿ ಇದರ ಪಟ್ಟಿ ತುಂಬ ದೊಡ್ಡದೇ ಇದೆ ಅಂತ ಹೇಳ್ಬೋದು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಲೇ ಡೌನ್ ಆಸ್ ಟು ವಾಟ್ ದ ಕ್ವಾಲಿಟೀಸ್ ಆಫ್ ಎ ಲೀಡರ್ ಶುಡ್ ಬಿ. Almost every writer on the subject has a long list of qualities which leadership must possess. Let us discuss the opinions of thinkers one by one. First one, Millett. According to Millett, the qualities of leadership are like this. Number 1, good health. Personal energy and physical endurance is the first merit of leader. He should possess good health, personal energy and physical endurance. Number 2, a sense of mission, a sense of personal commitment to a cause or purpose. Enthusiasm, self-confidence must be there in leader. Number 3, interest in other people, a sense of friendliness, a concern for others. This is also important quality of a leader. He should possess this quality. He should take interest in other people, a sense of friendliness. He should develop a sense of friendliness, a concern for others. Number 4, intelligence, not necessarily profound knowledge about detailed or highly specialized matters, but good common sense, a ready or quick facility to comprehend the essential elements of necessary information and the capacity to use knowledge in a perfect time. Fifth one, integrity, a sense of moral duty and of fairness, willingness to share achievement, the capacity to set standards of personal and official conduct which will command the respect of others. Number 6, persuasiveness, the capacity to win others to acceptance of the point of view embodied in decisions. Number 7, judgment, the capacity to know the strength and weakness of the people. He should has the capacity to know the strength and weakness of the people. One works with and how to obtain their maximum usefulness to an organization. Number 8, loyalty, devotion to a cause and also to the persons with whom one works, a willingness to defend the group against external attack. So these are the qualities one person should possess, then he become considered as a good leader. According to Millett ಪ್ರಕಾರ ನಾಯಕನು ಹೊಂದಿರಬೇಕಾದ ಗುಣಗಳು ಹೀಗಿದೆ. ಉತ್ತಮ ಆರೋಗ್ಯ ಹೊಂದಿರಬೇಕು, ವೈಯಕ್ತಿಕವಾಗಿ ಶಕ್ತಿ ಸಾಮರ್ಥ್ಯ ಹೊಂದಿರಬೇಕು ಮತ್ತು ದೈಹಿಕ ಸಹಿಷ್ಣುತೆ ಇರಬೇಕು ಅವನಲ್ಲಿ.
ಮಿಷನ್ ಪ್ರಜ್ಞೆ, ಒಳ್ಳೆ ಮಿಷನ್ ಪ್ರಜ್ಞೆ ಇರಬೇಕು ಅವನಲ್ಲಿ. ಒಂದು ಕಾರಣ ಅಥವಾ ಉದ್ದೇಶಕ್ಕೆ ವೈಯಕ್ತಿಕ ಬದ್ಧತೆಯ ಪ್ರಜ್ಞೆ ಇರಬೇಕು. ಉತ್ಸಾಹ ಮತ್ತು ಆತ್ಮವಿಶ್ವಾಸ ಇರಬೇಕು. ಒಂದು ವಿಷನ್ ಹೊಂದಿರಬೇಕು ಅವನು, ಗುರಿ, ಒಂದು ಧೋರಣೆ, ಒಂದು ಧ್ಯೇಯ ಇರಬೇಕು, ಧ್ಯೇಯದ ಪ್ರಜ್ಞೆ ಇರಬೇಕು. ಒಂದು ಕಾರಣ ಅಥವಾ ಒಂದು ಉದ್ದೇಶಕ್ಕೆ ವೈಯಕ್ತಿಕ ಬದ್ಧತೆ ಆಗಿರಬೇಕು. ಉತ್ಸಾಹ ಇರಬೇಕು ಅವನಲ್ಲಿ, ಆತ್ಮವಿಶ್ವಾಸ ತುಂಬಿರಬೇಕಂತ ಅವನು ನಾಯಕ ಆಗ್ತಾನೆ. ಇತರೆ ಜನರಲ್ಲಿ ಆಸಕ್ತಿ ಹೊಂದಿರಬೇಕು, ಸ್ನೇಹ ಪರತೆ ಹೊಂದಿರಬೇಕು, ಇತರರಿಗೆ ಸಂಬಂಧಪಟ್ಟಂತೆ ಕಾಳಜಿ ವಹಿಸ್ತಕ್ಕಂಥ ಗುಣ ಇರಬೇಕು. ವಿವರವಾದ ಅಥವಾ ಹೆಚ್ಚು ವಿಶೇಷವಾದ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವಲ್ಲ, ಆದರೆ ಉತ್ತಮ ಸಾಮಾನ್ಯ ಜ್ಞಾನ ಹೊಂದಿರಬೇಕು. ಅತಿ ಬುದ್ಧಿವಂತಿಕೆ ಇಲ್ಲದೆ ಹೋದರೂ ಸಾಮಾನ್ಯ ಜ್ಞಾನ ಇರಬೇಕು ಅವನಿಗೆ. ಅಗತ್ಯ ಮಾಹಿತಿಯ ಬಗ್ಗೆ ಅಗತ್ಯ ಅಂಶಗಳನ್ನು ಗ್ರಹಿಸಲು ಸಿದ್ಧವಾಗಿರಬೇಕು. ತ್ವರಿತ ಸೌಲಭ್ಯ ಮತ್ತು ಜ್ಞಾನವನ್ನು ಬಳಸ್ತಕ್ಕಂಥ ಸಾಮರ್ಥ್ಯ, ಅಂದರೆ ಚುರುಕು ಬುದ್ಧಿ ಇರಬೇಕು ಅವನಲ್ಲಿ. ಆಮೇಲೆ ಅವನ ಜ್ಞಾನವನ್ನು ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಬಳಸ್ತಕ್ಕಂಥ ಸಾಮರ್ಥ್ಯ ಇರಬೇಕು ಅವನಿಗೆ. ಸಮಗ್ರತೆ, ನೈತಿಕ ಕರ್ತವ್ಯ ಮತ್ತು ನ್ಯಾಯ ಸಮ್ಮತತೆ, ಸಾಧನೆಯನ್ನು ಹಂಚಿಕೊಳ್ತಕ್ಕಂಥ ಇಚ್ಛೆ, ವೈಯಕ್ತಿಕ ಮತ್ತು ಅಧಿಕೃತ ನಡವಳಿಕೆಯ ಮಾನದಂಡಗಳನ್ನು ನಿಗದಿಪಡಿಸ್ತಕ್ಕಂಥ ಸಾಮರ್ಥ್ಯ, ಇದು ಇತರರ ಗೌರವಕ್ಕೂ ಕಾರಣವಾಗುತ್ತೆ, ಒಳ್ಳೆಯ ನಾಯಕ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಕಾರಣ ಆಗುತ್ತೆ. ನಾಯಕನಲ್ಲಿ ಇರಬೇಕಾದಂಥ ಮತ್ತೊಂದು ಗುಣ, ಆರನೇದಾಗಿ ಮನವೊಲಿಸುವಿಕೆ ಗುಣ ಇರಬೇಕು. ಇತರರನ್ನು ಗೆಲ್ಲೋ ಸಾಮರ್ಥ್ಯ ಇರಬೇಕು. ನಿರ್ಧಾರಗಳಲ್ಲಿ ಮೂಡಿ ಬಂದ ದೃಷ್ಟಿಕೋನನ ಒಪ್ಕೊಳ್ಬೇಕು. ನಿರ್ಧಾರ ತೆಗೆದುಕೊಳ್ಳುವಾಗ ಇತರರ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕು. ತೀರ್ಪು ನೀಡೋ ಸಾಮರ್ಥ್ಯ, ನಿಷ್ಪಕ್ಷಪಾತವಾಗಿ. ಒಬ್ಬರು ಕೆಲಸ ಮಾಡುವ ಜನರ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳೋ ಸಾಮರ್ಥ್ಯ ಇರಬೇಕು ಅವನಿಗೆ. ಮತ್ತು ಸಂಘಟನೆಗೆ ಅವರ ಗರಿಷ್ಠ ಉಪಯುಕ್ತತೆಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. 8ನೇದಾಗಿ ನಿಷ್ಠೆ ಇರಬೇಕು. ಒಂದು ಕಾರಣಕ್ಕಾಗಿ ಭಕ್ತಿ ಮತ್ತು ಒಬ್ಬರು ಕೆಲಸ ಮಾಡುವ ವ್ಯಕ್ತಿಗಳಿಗೆ ಬಾಹ್ಯ ದಾಳಿಯ ವಿರುದ್ಧ ಗುಂಪನ್ನು ರಕ್ಷಿಸ್ತಕ್ಕಂಥ ಇಚ್ಛೆ. ಅಂದರೆ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ತೊಂದರೆಗಳಾಗೋಗಿದ್ರೆ ಆ ತೊಂದರೆಗಳಿಂದ ರಕ್ಷಿಸ್ಕೊಳ್ತಕ್ಕಂತಹ ದೂರದೃಷ್ಟಿ ಸಾಮರ್ಥ್ಯ ನಾಯಕನಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್, ಇನ್ ದ ಒಪಿನಿಯನ್ ಆಫ್ ಬರ್ನಾರ್ಡ್, ಎ ಲೀಡರ್ ಶುಡ್ ಪೊಸೆಸ್ ಸಮ್ ಇಂಪಾರ್ಟೆಂಟ್ ಕ್ವಾಲಿಟೀಸ್ such as number 1, vitality and endurance, number 2, decisiveness, number 3, persuasiveness, and number 4, responsibility and intellectual qualities. ಬರ್ನಾರ್ಡ್ ಪ್ರಕಾರ ನಾಯಕನು ಹೊಂದಿರಬೇಕಾದ ಗುಣಗಳು 4. ಮೊದಲನೇದಾಗಿ ಚೈತನ್ಯ ಮತ್ತು ಸಹಿಷ್ಣುತೆ, 2ನೇದಾಗಿ ನಿರ್ಣಾಯಕತೆ, 3ನೇದಾಗಿ ಮನವೊಲಿಸುವಿಕೆ ಮತ್ತು 4ನೇದಾಗಿ ಜವಾಬ್ದಾರಿ ಹಾಗೂ ಬೌದ್ಧಿಕ ಸಾಮರ್ಥ್ಯ. ಬಿಡ್ತೀನಿ. ನೆಕ್ಸ್ಟ್, ಇನ್ನೊಬ್ಬ ಲೇಖಕ ಟೆರ್ರಿ ನಾಯಕ ಹೊಂದಿರಬೇಕಾದ ಗುಣಗಳ ಪಟ್ಟಿ ನೀಡಿದ್ದಾನೆ. ನಾಯಕನಲ್ಲಿ ಇರಬೇಕಾದ ಗುಣಗಳು, ದ ಕ್ವಾಲಿಟೀಸ್ ಎ ಲೀಡರ್ ಶುಡ್ ಪೊಸೆಸ್ such as, according to Terry, energy, emotional stability, knowledge of human relations, personal motivation, communicative skills, teaching ability, social skill and technical competence. ಇವೆಲ್ಲ ಇದ್ರೆ ನಾಯಕ ಅಂತ ಅನ್ನಿಸ್ಕೊಳ್ತಾನೆ. ಟೆರ್ರಿ ಪ್ರಕಾರ ಒಳ್ಳೆಯ ಶಕ್ತಿ ಹೊಂದಿರಬೇಕು ಅವನು. ಶಕ್ತಿ ಅಂತ ಹೇಳಿದ್ರೆ ಅವನಲ್ಲಿ ಚೈತನ್ಯ ಇರಬೇಕು. ಚೈತನ್ಯ, ಭಾವನಾತ್ಮಕ ಸ್ಥಿರತೆ, ಮಾನವ ಸಂಬಂಧಗಳ ಬಗ್ಗೆ ಜ್ಞಾನ ಇರಬೇಕು, ವೈಯಕ್ತಿಕ ಪ್ರೇರಣೆ ಇರಬೇಕು, ಸಂವಹನ ಕೌಶಲ್ಯ ಇರಬೇಕು. ತಾನು ಹೇಳಿದ್ದು ಇನ್ನೊಬ್ಬರಿಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಹೇಳೋ ಸಾಮರ್ಥ್ಯ ಇರಬೇಕು, ಬೋಧನಾ ಸಾಮರ್ಥ್ಯ ಇರಬೇಕು, ಒಂದು ವಿಷಯನ ಸರಿಯಾಗಿ ತಿಳಿಸ್ತಕ್ಕಂಥ ಸಾಮರ್ಥ್ಯ ನಾಯಕನಲ್ಲಿರಬೇಕು, ಸಾಮಾಜಿಕ ಕೌಶಲ್ಯ ಹಾಗೂ ತಾಂತ್ರಿಕ ಸಾಮರ್ಥ್ಯ, ಇವೆಲ್ಲ ಇದ್ದರೆ ನಾಯಕ ಅಂತ ಅನಿಸ್ಕೊಳ್ತಾನೆ. Conclusion. We may therefore come to the conclusion that a successful head of a big organization should be equipped with the following qualities. ಬಹು ದೊಡ್ಡ ಸಂಘಟನೆಯ ಯಶಸ್ವಿ ಮುಖ್ಯಸ್ಥರು ಈ ಕೆಳಕಂಡ ಗುಣಗಳನ್ನು ಹೊಂದಿರಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು. Which qualifications or qualities should equipped? Let us follow. Point A, foresight. A leader should be foresighted and far-seeing. He should have the capacity of seeing beyond the situation. ದೂರದೃಷ್ಟಿ ಹೊಂದಿರಬೇಕು. ಒಬ್ಬ ನಾಯಕ ದೂರದೃಷ್ಟಿಯಿಂದ ನೋಡಬೇಕು. ದೂರದೃಷ್ಟಿಯಿಂದ ಅಂತ ಹೇಳಿದ್ರೆ ಪರಿಸ್ಥಿತಿಯನ್ನು ಮೀರಿ ನೋಡುವ ಸಾಮರ್ಥ್ಯ ಅವನಿಗಿರಬೇಕು. ಮುಂದೆ ಏನಾಗಬಹುದು ಅನ್ನೋದನ್ನು ಮೊದಲೇ ಗ್ರಹಿಸ್ತಕ್ಕಂಥ ಶಕ್ತಿ ಅವನಿಗಿರಬೇಕು.
Clarity of vision. A leader should have clear vision. He should not be a confused man. He must know what he wants and what he does not want. ದೃಷ್ಟಿಯ ಸ್ಪಷ್ಟತೆ ಇರಬೇಕು. ನಾಯಕನಿಗೆ ಸ್ಪಷ್ಟ ದೃಷ್ಟಿ ಇರಬೇಕು. ಅವನು ಗೊಂದಲಕ್ಕೊಳಗಾದ ವ್ಯಕ್ತಿ ಆಗಿರಬಾರ್ದು. ಅವನು ಏನು ಬಯಸ್ತಾನೆ, ಏನು ಬಯಸೋದಿಲ್ಲ ಅನ್ನೋದನ್ನು ಮೊದಲೇ ತಿಳಿದಿರಬೇಕು. ಅವ್ನಿಗೆ ಏನು ಬೇಕಾಗಿದೆ, ಏನು ಬೇಕಾಗಿಲ್ಲ ಅನ್ನೋದರಲ್ಲಿ ದ್ವಂದ್ವತೆ ಇರಬಾರ್ದು. ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಅಂದರೆ ಸ್ಪಷ್ಟ ಜ್ಞಾನ ಇರಬೇಕು ಅವನಿಗೆ. ದೃಷ್ಟಿಯ ಸ್ಪಷ್ಟತೆ ಅಂದರೆ ತಾನೇನು ಮಾಡಬೇಕಾಗಿದೆ, ತಾನೇನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅವನಲ್ಲಿ ಇರಬೇಕು. ಹಾಗೆಯೇ ಡಿಸಿಸಿವ್ನೆಸ್. ನೆಕ್ಸ್ಟ್ ಒನ್, ಕರೆಕ್ಟ್ ಜಡ್ಜ್ಮೆಂಟ್. Progressiveness, a source of inspiration, a good organizer, good public relation man, intelligence, impartiality, good conduct and responsibility. These are the qualities must should possess a good leader. ನಿರ್ಣಾಯಕತೆ, ನಿರ್ಣಯ ತೆಗೆದುಕೊಳ್ಳೋ ಸಾಮರ್ಥ್ಯ, ಸರಿಯಾದ ತೀರ್ಪು ನೀಡೋ ಗುಣ, ಪ್ರಗತಿಶೀಲ ಗುಣ, ಸ್ಫೂರ್ತಿಯ ಮೂಲ, ಉತ್ತಮ ಸಂಘಟಕ, ಉತ್ತಮ ಸಾರ್ವಜನಿಕ ಸಂಪರ್ಕ ವ್ಯಕ್ತಿ, ಬುದ್ಧಿವಂತಿಕೆ, ನಿಷ್ಪಕ್ಷಪಾತತೆ, ಒಳ್ಳೆಯ ಚಾರಿತ್ರ್ಯ ಮತ್ತು ಜವಾಬ್ದಾರಿ. ಈ ಎಲ್ಲ ಗುಣಗಳನ್ನು ಹೊಂದಿದರೆ ಉತ್ತಮ ನಾಯಕನಾಗಲು ಸಾಧ್ಯ ಆಗುತ್ತೆ. ಕೊನೆಯದಾಗಿ ನಾಯಕ ನಿರ್ವಹಿಸ್ತಕ್ಕಂಥ ಕಾರ್ಯಗಳೇನು ಅನ್ನೋದನ್ನು ನೋಡೋದಾದರೆ, ದ ಫಂಕ್ಷನ್ಸ್ ಆಫ್ ಲೀಡರ್. ಮೊದಲನೇದಾಗಿ ನಿರ್ಧಾರ ತೆಗೆದುಕೊಳ್ಳೋದು. ಫಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಪರ್ಫಾರ್ಮ್ ಬೈ ಹಿಮ್ ಈಸ್ ಡಿಸಿಷನ್ ಮೇಕಿಂಗ್. ನಂಬರ್ 2, ಕೋಆರ್ಡಿನೇಷನ್ ಆರ್ ಕೋಆಪ್ರೇಷನ್, ಸಮನ್ವಯ, ಸಾಮರಸ್ಯ ಮೂಡಿಸ್ತಕ್ಕಂಥದ್ದು. ನಂಬರ್ 2. ನಂಬರ್ 3, ಡೈರೆಕ್ಷನ್, ಸ್ಪಷ್ಟ ನಿರ್ದೇಶನ ಕೊಡ್ತಕ್ಕಂಥದ್ದು. ತನ್ನ ಸಂಘಟನೆಯಲ್ಲಿ, ವ್ಯವಸ್ಥೆಯಲ್ಲಿ, ಆಡಳಿತದಲ್ಲಿ ಕಾರ್ಯನಿರ್ವಹಿಸೋರಿಗೆ ಏನು ಕಾರ್ಯ ಮಾಡಬೇಕಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಡೈರೆಕ್ಷನ್ ಕೊಡೋ ಸಾಮರ್ಥ್ಯ. ಡೆಲಿಗೇಷನ್ ಆಫ್ ಪವರ್, ಅಧಿಕಾರದ ನಿಯೋಜನೆ, ಅನುಕೂಲಕ್ಕೋಸ್ಕರ ತನ್ನ ಅಧಿಕಾರವನ್ನು ಅಧೀನಾಧಿಕಾರಿಗಳಿಗೆ ನಿಯೋಜಿಸ್ತಕ್ಕಂತಹ ಗುಣನೂ ಇರಬೇಕು ಅವನಿಗೆ. ರೆಗ್ಯುಲೇಷನ್, ನಿಯಂತ್ರಣ ಕಾರ್ಯ. ಮೋಟಿವೇಶನ್, ಎಲ್ಲರಿಗೂ ಪ್ರೇರೇಪಿಸ್ತಕ್ಕಂಥ ಕಾರ್ಯ. ಇಷ್ಟು ಪ್ರಮುಖ ಕಾರ್ಯಗಳನ್ನು ನಾಯಕ ನಿರ್ವಹಿಸ್ತಾನೆ. ಸೊ ಈ ಕ್ಲಾಸಲ್ಲಿ ನಾಯಕತ್ವ ಅಂದರೆ ಏನು, ನಾಯಕನು ಹೊಂದಿರಬೇಕಾದ ಗುಣಗಳೇನು, ನಾಯಕ ನಿರ್ವಹಿಸ್ತಕ್ಕಂಥ ಕಾರ್ಯಗಳೇನು ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ಇದರ ಬಗ್ಗೆ 15 ಅಂಕದ ಪ್ರಶ್ನೆನ ಕೇಳ್ಬೋದು. ಥ್ಯಾಂಕ್ ಯು ಆಲ್.